ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆ. ಎಸ್ ವೀಕ್ಷಕರೇ, ಇಂದು ಅಫಜಲ್ಪುರ ಪಟ್ಟಣದಲ್ಲಿ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರಾದ ನಿತಿನ್ ವಿ ಗುತ್ತೇದಾರ್ ಅವರು ಮತ್ತು ಮಾಜಿ ಸೈನಿಕರು ಹಾಗೂ ಬಿಜೆಪಿ ಮುಖಂಡರ ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ ತಿರಂಗ ಯಾತ್ರೆಯನ್ನು ಹಮ್ಮಿಕೊಳ್ಳಲಾಯಿತು. ಈ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ಮಾಜಿ ಸೈನಿಕರಿಗೆ ಶಾಲು ಹೊದಿಸಿ ಸನ್ಮಾನಿಸಿ ಮಾತನಾಡಿದ ನಿತಿನ್ ವಿ ಗುತ್ತೇದಾರ್ ಅವರು, ನಮ್ಮ ದೇಶದ ಸೈನಿಕರಿಂದ ಆಪರೇಷನ್ ಸಿಂಧೂರು ಯಶಸ್ಸು ಕಂಡಿದೆ. ಆದ್ದರಿಂದ ನಮ್ಮ ದೇಶದ ಸೈನಿಕರಿಗೆ ಈ ತಿರಂಗ ಯಾತ್ರೆ ಮೂಲಕ ಗೌರವ ನಮನ ಸಲ್ಲಿಸುತ್ತಿದ್ದೇವೆ ಎಂದು ಮಾತನಾಡಿದರು. ಈ ಸಂದರ್ಭದಲ್ಲಿ ಶ್ರೀಕಂಠಯ್ಯ ಶಿವಾಚಾರ್ಯ ರೇವೂರ್, ಪ್ರಣವ್ ನಿರಂಜನ್ ಮಹಾಸ್ವಾಮಿ, ಬಿಜೆಪಿ ಜಿಲ್ಲಾ ಅಧ್ಯಕ್ಷ ಅಶೋಕ್ ಬಗ್ಲಿ, ರಾಜ್ಯ ಒಬಿಸಿ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಅವಣ್ಣ ಮ್ಯಾಕೇರಿ, ಬಿಜೆಪಿ ತಾಲೂಕು ಅಧ್ಯಕ್ಷರಾದ ವಿದ್ಯಾಧರ್ ಮಂಗಳೂರ್, ರಾಜು ಜಿಡ್ಡಗಿ, ರಮೇಶ್ ಬಾಕೆ, ಚೆನ್ನಮ್ಮ ಪಾಟೀಲ್, ದಾನು ಪತಾಟೆ, ಶರಣು ಪದಕಿ, ವಿಶ್ವನಾಥ್ ರೇವೂರ್, ಶೈಲೇಶ್ ಗುಣಾರಿ, ಸುನಿಲ್ ಶೆಟ್ಟಿ, ಮಳೆಪ್ಪ ಡಾಂಗೆ, ಬಸವರಾಜ್ ಸಣ್ಣಪ್ಪಗೋಳ್, ಮನ್ ಕಿ ಬಾತ್ ರಾಜ್ಯ ಸಂಚಾಲಕರಾದ ಪ್ರಸನ್ನ ನಾಯಕ್, ಶಿವಪುತ್ರ ಕರೂರ್, ಮಹಾದೇವ್ ಗುತ್ತೇದಾರ್, ಶ್ರೀದೇವ್ ಗುಣಾರಿ, ಪ್ರಭಾವತಿ ಮೇತ್ರೆ, ಪ್ರತಿಭಾ ಮಹೇಂದ್ರಕರ್, ಸಂಗಮೇಶ್ ಅಂಜುಟಗಿ, ಗುರು ಸಾಲಿಮಠ್, ಬೀರಣ್ಣ ಕಲ್ಲೂರ್, ಶಿವ ರಾಂಪುರೆ, ಮಲ್ಲು ಜಯಗೊಂಡ್, ಅಂಬರೀಶ್ ಹಿರೇಮಠ್, ಮಹೇಶ್ ಶೆಟ್ಟಿ, ಸಂತೋಷ್ ಶೆಟ್ಟಿ, ಮಾಂತೇಶ್ ಬಳುಂಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಬೆಳಗ್ಗೆ 9 ಗಂಟೆ ಹಿಡಿದು ನಾವು ಆಪರೇಷನ್ ಸಿಂಧೂರ್ ನಮ್ಮ ದೇಶದ ಸೈನಿಕರು ಪಾಕಿಸ್ತಾನದ ಮೇಲೆ ಯುದ್ಧವನ್ನು ಮಾಡಿದ ಮುಖಾಂತರ ಆಪರೇಷನ್ ಸಿಂಧೂರ್ ತಿರಂಗ ಯಾತ್ರೆಯನ್ನು ನಾವು ಇವತ್ತು ಹಮ್ಮಿಕೊಂಡಿದ್ದೀವಿ. ಈ ತಿರಂಗ ಯಾತ್ರೆಯಲ್ಲಿ ಬಹಳಷ್ಟು ವರ್ಷ ಮಾಜಿ ಸೈನಿಕರು ತಮ್ಮ ಸೇವೆಯನ್ನು ಸಲ್ಲಿಸಿದರು. ಅವ್ರನ್ನೆಲ್ಲರನ್ನ ಕರ್ಕೊಂಡು ತಿರಂಗ ಯಾತ್ರೆಯನ್ನು ಯಶಸ್ವಿ ಮಾಡಿದ್ದೀವಿ. ಅದು ವಿಶೇಷವಾಗಿ ನಮ್ಮ ದೇಶದ ಸೈನಿಕರಿಗೆ ನಾವು ಗೌರವವನ್ನು ಕೊಟ್ಟಿದ್ದೀವಿ ಮತ್ತು ವಿಶೇಷವಾಗಿ ನಮ್ಮ ದೇಶದ ಹೆಮ್ಮೆಯ ಪುತ್ರ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿಜಿಯವರು ನೇತೃತ್ವದಲ್ಲಿ ಆಪರೇಷನ್ ಸಿಂಧೂರ್ ಯಶಸ್ವಿಯಾಗಿದೆ. ಆ ಯಶಸ್ವಿ ಕಾರಣದಿಂದ ಇವತ್ತು ನಾವು ತಿರಂಗ ಯಾತ್ರೆಯನ್ನು ಭಾಳ ಯಶಸ್ವಿಯಾಗಿ ಮಾಡಿದ್ದೀವಿ. ಅದರ ಜೊತೆಯಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಮೋದಿಜಿಯವರು ನಮ್ಮೆಲ್ಲರಿಗೆ ಗೊತ್ತಿದ್ದಂಗೆ ಪ್ರತಿ ತಿಂಗಳು ಕೊನೆ ರವಿವಾರ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಮಾಡ್ತೀವಿ. ಆ ಮನ್ ಕಿ ಬಾತ್ ಕಾರ್ಯಕ್ರಮವನ್ನು ಕೂಡ ಶಕ್ತಿ ಫಂಕ್ಷನ್ ಹಾಲ್ನಲ್ಲಿ ನಾವು ಆಯೋಜನೆ ಮಾಡಿದ್ವಿ. ಈ ಕಾರ್ಯಕ್ರಮದಲ್ಲಿ ಕೂಡ ಭಾಳಷ್ಟು ಸಂಖ್ಯೆಯಲ್ಲಿ ಎಲ್ಲ ನಮ್ಮ ಪಕ್ಷದ ಕಾರ್ಯಕರ್ತರು, ವಿಶೇಷವಾಗಿ ನಮ್ಮ ಶ್ರೀಗಳು ಕೂಡ ನಮ್ಮ ಶ್ರೀ ಉಪಸ್ಥಿತರಿದ್ದರು. ಅದಕ್ಕಾಗಿ ಈ ಸಂದರ್ಭದಲ್ಲಿ ನಾನು ಅವರಿಗೆ ಧನ್ಯವಾದ ಸಿದ್ದರಾಮಯ್ಯ ಹಿರೇಮಠ, ಮಾಜಿ ಸೈನಿಕ, ಕೋರ್ ಆಫ್ ಸಿಗ್ನಲ್ಸ್. 1966ನಲ್ಲಿ ನಾನು ಭರ್ತಿಯಾಗಿ 84 ತನಕ ಕೆಲಸ ಮಾಡಿದ್ದೆ ವೈರ್ಲೆಸ್ ಮೆಕ್ಯಾನಿಕ್. ಅದಾದಮೇಲೆ ಬಂದಮೇಲೆ ನನಗೆ ರೀಸೆಟಲ್ಮೆಂಟ್ನಲ್ಲಿ ರಮೇಶ್ ಟೀಚರ್ ಅಂತ ಕೊಟ್ಟಿದ್ದೆ. 85ರಿಂದ 2005 ತನಕ ನಾನು ಪ್ರಾಕ್ಟೀಸ್ ಮಾಡಿ ಟೀಚರಿದ್ದೆ. ಅದಲ್ಲದೆ ಏನಪ್ಪ ಅಂತಂದ್ರೆ 2005ರಲ್ಲಿ ನಿವೃತ್ತಿ ಆದ. ಈಗ ನಾನು ಏನಪ್ಪ ಅಂತಂದ್ರೆ ಕೃಷಿಕನಾಗಿದ್ದೆ. ಇಲ್ಲಿ ಅಪ್ಪವ್ರು ಹೇಳ್ದಂಗೆ ಒಂದು ದೇಶಕ್ಕೆ ಏನಪ್ಪ ಅಂತ 3 ಜನರು ಬೇಕಾಗಿದ್ದಿಲ್ಲ. ಒಂದು ಸೈನಿಕ, ಒಂದು ಶಿಕ್ಷಕ, ಒಂದು ಕೃಷಿಕ. ಆ 3 ಹೊತ್ತಿಗೆಯನ್ನು ನಾನು ಮುಗಿಸಿದ್ದೇನೆ. ಸೈನಿಕನಾಗಿಯೂ, ಶಿಕ್ಷಕನಾಗಿಯೂ ಮತ್ತು ಈಗ ಕೃಷಿಕನಾಗಿಯೂ ಏನಪ್ಪ ಅಂತಂದರೆ ಒಳ್ಳೆಯ ರೀತಿಯಲ್ಲಿ ನನ್ನ ಜೀವನವನ್ನು ನಡೆಸ್ತಾ ಇದ್ದೀನಿ. ಈಗ ಪಹಲ್ಗಾಂವ್ ಇದರಲ್ಲಿ ಏನು ಇಲ್ಲಿ ಏನಲ್ಲಪ್ಪ ಅಂತಂದ್ರೆ ಈಗ ಮೋದಿಯವರು ಸಾಕಷ್ಟು ವಿಚಾರಗಳನ್ನು ಹೇಳಿದಾರೆ. ಅಲ್ಲಿ ಘರ್ ಮೇ ಘುಸ್ಕೆ ಮಾರಂಗೆ ಅಂತ ಏನು ಹೇಳಿದಾರೆ, ಅದನ್ನು ಕೂಡ ಏನಪ್ಪ ಅಂತಂದ್ರೆ ಭಾಳ ಶ್ಲಾಘನೀಯವಾಗಿದ್ದಾಗ ಅವ್ರಿಗೆ ಈಗಿರ್ತಕ್ಕಂಥ ನಮಗೆ ಸಪೋರ್ಟ್ ಈಗ ಹಿಂದಿನಕ್ಕಿಂತ ನಮಗೆ ಹೆಚ್ಚು ಕೆಲಸ ಮಾಡಲಿಕ್ಕೆ ಅನುಕೂಲ ಆಗಿದೆ. ಈಗಿನ ಸೈನಿಕ ಏನದಪ್ಪ ಅಂತಂದ್ರೆ ಭಾಳ ಪ್ರಮುಖರಾಗ್ಯಾರ ಅಂತ ಹೇಳಕ್ಕೆ ಇಚ್ಛೆ ಬಯಸ್ತೀವಿ. ಯಾಕಂದ್ರೆ
ಅವ್ರು ಮೊದಲು ನಮಗೇನಪ್ಪ ಅಂತಂದ್ರೆ ನಾವು ಅಲ್ಲಿ ಯುದ್ಧದಾಗ ಇದ್ದು ನಮ್ಗೆ ಆರ್ಡರ್ ಕೊಡಬೇಕಾಗಿತ್ತಪ್ಪ ಅಂತಂದ್ರೆ ದಿಲ್ಲಿಗೆ ಹೋಗಿ ಆರ್ಡರ್ ಸಿಗ್ತಿಲ್ಲ. ಈಗ ಸದ್ಯಕ್ಕೆ ಇಲ್ಲಿಲ್ಲ, ನೀವೇ ನ್ಯಾಯ ಮಾಡೋದು, ನೀವೇ ಸ್ಥಳ ನಿವೃತ್ತಿ ಮಾಡೋದು ಮತ್ತು ಸಮಯನೂ ನೀವೇ ಮಾಡೋದು, ಎಲ್ಲ ನಿರ್ಣಯ ನೀವೇ ತಗೋರಿ ಅಂತ ಹೇಳ್ಯಾರ. ಇದಕ್ಕೆ ನಮಗೆ ಭಾಳ ಏನಪ್ಪ ಅಂತಂದ್ರೆ ನಮ್ಗೆ ಶಕ್ತಿ ಬಂದದ ಅಂತ ಹೇಳ್ಬೋದು. ಆ ಮೋದಿಯವರದಿಂದ ನಮಗೆ ಶಕ್ತಿ ಅದ, ಅದರ ಅಂಥ ನೇತಾರ ನಮಗೆ ಬೇಕಾಗಿರೋದು ಹೇಳೋಕ್ಕೆ ಇಚ್ಛಾಪಡ್ತೀವಿ. ಈಗಾದರೂ ನಮಸ್ಕಾರ. ಇವತ್ತಿನ ದಿನ ಈ ಒಂದು ಅಫಜಲ್ಪುರ ನಗರದಲ್ಲಿ ತಿರಂಗ ಯಾತ್ರೆ ಇದು ಒಂದು ಪಕ್ಷಾತೀತವಾಗಿ ಮತ್ತು ಧರ್ಮಾತೀತವಾಗಿ, ಯಾಕಂದ್ರೆ ಧರ್ಮ ಅಂದರೆ ಒಂದಕ್ಕೆ ಅಂತ ಸೀಮಿತ ಆಗ್ಬೋದು. ಈ ದೇಶ ಅಂತ ಬಂದಾಗ ಎಲ್ಲರೂ ಸಹ ಜಾತಿ ಧರ್ಮ ಮರೆತು ನಾವೆಲ್ಲರೂ ಭಾರತೀಯ ಅನ್ನುವಂಥ ಒಂದು ಮನಸ್ಸಿನೊಂದಿಗೆ ಇವತ್ತಿನ ದಿನ ಏನಿದು ತಿರಂಗ ಯಾತ್ರೆ ಹಮ್ಮಿಕೊಂಡ್ರಲ್ಲ, ಇದು ಭಾಳ ಸಂತೋಷದಾಯಕದ. ಯಾಕಂದ್ರೆ ನನ್ನ ದೇಶದ ಸಿಂಧೂರಕ್ಕೆ ಕೈ ಹಚ್ಚಿದ್ರೆ ಏನಾಗ್ತದೆ ಅನ್ನುವಂಥದ್ದು ಒಂದು ಎಚ್ಚರಿಕೆ ಗಂಟೆ ಶತ್ರು ರಾಷ್ಟ್ರದವರಿಗೆ. ಅಂಥ ರಾಷ್ಟ್ರಕ್ಕೆ ಇವತ್ತಿನ ದಿನ ನಾವು ಯಾವ ರೀತಿ ಧಿಕ್ಕಾರಕ್ಕೆ ಹೋಗ್ಬೇಕಂದ್ರೆ, ಇವತ್ತಿನ ದಿನ ಒಂದು ಹೆಣ್ಮಕ್ಳಿಗೆ ಬಿಟ್ಟು ಗಂಡು ಮಕ್ಕಳಿಗೆ ಕೊಲೆ ಮಾಡಿ ಇವತ್ತು ನೀವು ಮೋದಿಯವರಿಗೆ ಹೋಗಿ ಹೇಳು ಅನ್ನುವಂಥ ಒಂದು ಶತ್ರು ದೇಶದ ತಾಕತ್ತು ಅವ್ರಿಗೆ ಅಟ್ಟಹಾಸಕ್ಕೆ ಮುರಿದು ಹಾಕಿ ಇವತ್ತಿನ ನಮ್ಮ ದೇಶ ರಕ್ಷಣೆ ಮಾಡಿರ್ತಕ್ಕಂಥ ಮೋದಿಯವರಿಗಾಗಲಿ ಅಥವಾ ಮೋದಿಯವ್ರ ಜೊತೆಗೆ ಇವತ್ತಿನ ನಮ್ಮ ಸೈನಿಕರು ಅವರನ್ನು ನಾವು ನೆನೆಸಲೇಬೇಕು. ಇವತ್ತಿನ ನಾವು ಇಲ್ಲಿ ಮನೆಯಲ್ಲಿ ಕುಂತು ಆರಾಮಾಗಿ ಊಟ ಮಾಡ್ತೀವಿ ಅಂದ್ರೆ ಅದಕ್ಕೆ ಕಾರಣ ನಮ್ಮ ದೇಶ ಕಾಯುವ ಸೈನಿಕರು. ಅವ್ರ ಹೆಡೆಮುರಿ ಕಟ್ಟಿ ಅವರಿಗೆ ಒಂದು ರೀತಿಯಾದಂಥ ಒಂದು ಶಿಕ್ಷೆ ಕೊಟ್ಟಾರಲ್ಲ, ಅದೊಂದು ಎಚ್ಚರಿಕೆ ಗಂಟೆ ಅದ. ಈಗಿದು ಬರೀ ಒಂದು ಸಣ್ಣದೊಂದು ಚಿತ್ರಾವಳಿ ಇದ್ದಂಗೆ, ಇವರೇನಾದರೂ ಮತ್ತೆ ಇನ್ನೇನಾದರೂ ನಮಗೆ ಕೆಣಕಿದ್ರಂದ್ರೆ ಒಂದು ದೊಡ್ಡ ಸಿನಿಮಾನೇ ಆಗ್ಬೋದು. ಅದಕ್ಕೆ ಆದಷ್ಟು ಶತ್ರು ರಾಷ್ಟ್ರದವರು ಇದರಿಂದ ಎಚ್ಚೆತ್ತುಕೊಂಡಿರಬೇಕು. ನಮ್ಮ ಭಾರತೀಯರು ಎಲ್ಲರೂ ಇಂಥದಕ್ಕೆ ಒಂದಾಗಬೇಕು. ಜಾತಿ ಮರೆತು ಧರ್ಮ ಮರೆತು ನಾವೆಲ್ಲರೂ ಭಾರತೀಯರು ಅನ್ನುವಂಥ ಮಾತಿನೊಂದಿಗೆ ಇವತ್ತಿನ ಈ ತಿರಂಗ ಯಾತ್ರೆ ಒಂದು ಯಶಸ್ವಿಯಾಗ್ಯದ. ಅದಕ್ಕೆ ಎಲ್ಲರಿಗೂ ಸಹ ಶುಭ ಕೋರ್ತೀನಿ. ಎಲ್ಲರಿಗೂ ಸಹ ನಮಸ್ಕಾರಗಳು. ಜೈ ಹಿಂದ್, ಜೈ ಭಾರತ್.